ಬಾಗಲಕೋಟೆ ಉಪ ಚುನಾವಣೆ ಯಾರಿಗೆ ಕೈ ಟಿಕೆಟ್ ಸಿಗುತ್ತೆ? ಎಚ್.ವೈ. ಮೇಟಿ ಕುಟುಂಬಕ್ಕೆ ಈ ಒಂದು ಟಿಕೆಟ್ ಕೊಡೋದಂತೂ ಫಿಕ್ಸ್. ಆದ್ರೆ ಎಚ್.ವೈ. ಮೇಟಿ ಕುಟುಂಬದಲ್ಲೇ ಟಿಕೆಟ್ಗಾಗಿ ಬಿಗ್ ಫೈಟ್ ಅನ್ನ ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಉಪ ಚುನಾವಣೆಗೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಟಿಕೆಟ್ ಇನ್ನು ಫೈನಲ್ ಆಗಿಲ್ಲ. ಕಾಂಗ್ರೆಸ್ನಿಂದ ಮೇಟಿ ಕುಟುಂಬದಲ್ಲೇ ಕಿತ್ತಾಟ ಯಾರಿಗೆ ಹೊಡೆಯುತ್ತೆ ಈ ಒಂದು ಜಾಕ್ಪಾಟ್? ಸಿದ್ದರಾಮಯ್ಯ ಆಪ್ತ ಹೊಳಬಸು ಶೆಟ್ಟರ್ಗೆ ಮೇಲುಗೈ. ಸಿಎಂ ಆಪ್ತ ಹೊಳಬಸು ಶೆಟ್ಟರ್ ಹೇಳಿದ ವ್ಯಕ್ತಿಗೆ ಈ ಒಂದು ಟಿಕೆಟ್ ಸಿಗುವ ಸಾಧ್ಯತೆ ಕೂಡ ಇದೆ. ತನಗೆ ಟಿಕೆಟ್ ನೀಡುವಂತೆ ಮೇಟಿ ಪುತ್ರಿಯ ಒತ್ತಾಯ ಕೂಡ ಇದೆ. ಟಿಕೆಟ್ ನೀಡುವಂತೆ ಒತ್ತಾಯವನ್ನ ಮಾಡಿದ್ದ ಮಹಾದೇವಿ ಅವರು ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಕ್ಯಾಂಪೇನ್ ಮಾಡಿದ್ರು ಅದೆಲ್ಲವನ್ನು ಕೂಡ ನೀವು ಗಮನಿಸಿದ್ರಿ. ಹೊಳಬಸು ಮುಂದೆ ನಡೆಯದ ಮಹಾದೇವಿ ಪ್ಲಾನ್. ತನ್ನ ಆಪ್ತರಿಗೆ ಟಿಕೆಟ್ ಕೊಡಿಸಲು ಹೊಳಬಸು ಶೆಟ್ಟರ್ ಅವರು ತಮ್ಮದೇ ಆದಂತಹ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಹೊಳಬಸು ಅಣತಿಯಂತೆ ಮಲ್ಲಿಕಾರ್ಜುನ್ ಮೇಟಿಗೆ ಟಿಕೆಟ್ ಸಿಗಬಹುದು. ಎಚ್.ವೈ. ಮೇಟಿಗೆ ಆಪ್ತರಾಗಿದ್ದ ಹೊಳಬಸು ಶೆಟ್ಟರ್ ಅವರು ಈಗ ಮಗನಿಗೆ ಟಿಕೆಟ್ ಕೊಡಿಸಿ ಹಿಡಿತವನ್ನ ಸಾಧಿಸುವ ಯತ್ನ ಕೂಡ ಮಾಡಬಹುದು. ಇನ್ನು ಮಲ್ಲಿಕಾರ್ಜುನ ಮೇಟಿಗೆ ಬೈ ಎಲೆಕ್ಷನ್ ಟಿಕೆಟ್ ನೀಡುವ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಇನ್ನು ಬಾಗಲಕೋಟೆ ಉಪಚುನಾವಣೆ ಯಾರಿಗೆ ಕೈ ಟಿಕೆಟ್ ಸಿಗುತ್ತೆ? ಎಚ್.ವೈ. ಮೇಟಿ ಕುಟುಂಬದಲ್ಲಿ ಟಿಕೆಟ್ಗೆ ಬಿಗ್ ಫೈಟ್ ಅಂತೂ ನಡೀತಾ ಇದೆ. ಮೇಟಿ ಕುಟುಂಬದಲ್ಲೇ ಕಿತ್ತಾಟ ನಡೀತಾ ಇದೆ. ಹಾಗಾದ್ರೆ ಯಾರಿಗೆ ಜಾಕ್ಪಾಟ್ ಹೊಡೆಯುತ್ತೆ? ಸಿದ್ದರಾಮಯ್ಯ ಆಪ್ತ ಹೊಳಬಸು ಶೆಟ್ಟರ್ಗೆ ಮೇಲುಗೈ. ಸಿಎಂ ಆಪ್ತ ಹೊಳಬಸು ಶೆಟ್ಟರ್ ಹೇಳಿದ ವ್ಯಕ್ತಿಗೆ ಟಿಕೆಟ್ ನೀಡುವ ಸಾಧ್ಯತೆ ಕೂಡ ಇದೆ. ಅವರು ಯಾರ ಪರವಾಗಿ ನಿಲ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಮಲ್ಲಿಕಾರ್ಜುನ್ ಅವರ ಪರವಾಗಿ ಸ್ವಲ್ಪ ಒಲವಿರೋದ್ರಿಂದ ಮಲ್ಲಿಕಾರ್ಜುನ ಅವರಿಗೆ ಏನಾದರೂ ಟಿಕೆಟ್ ಕೊಡಿಸ್ತಾರಾ ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಒಟ್ಟಿನಲ್ಲಿ ಒಂದು ಬಾಗಲಕೋಟೆ ಉಪ ಚುನಾವಣೆಗೆ ಬಿಜೆಪಿಯಲ್ಲಿ ತನ್ನದೇ ಆದಂತಹ ಕೆಲವೊಂದಿಷ್ಟು ರಣತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ಅಲ್ಲಿ ಗೆಲ್ಲುವಂತಹ ವ್ಯಕ್ತಿ ಯಾರು ಅಂತ ಸದ್ಯಕ್ಕೆ ಗೆಲ್ಲುವ ವ್ಯಕ್ತಿಗೆ ಟಿಕೆಟ್ ಕೊಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಎಚ್.ವೈ. ಮೇಟಿ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕು ಅಂತ ಆಲ್ರೆಡಿ ಫಿಕ್ಸ್ ಆಗಿದ್ದಾರೆ. ಆದರೆ ಎಚ್.ವೈ. ಮೇಟಿ ಅವರ ಕುಟುಂಬದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು? ಈ ಒಂದು ಬಾಗಲಕೋಟೆ ಕ್ಷೇತ್ರದಲ್ಲಿ ಎಚ್.ವೈ. ಮೇಟಿ ಅವರು ನಿಧನರಾದ ನಂತರ ಈ ಒಂದು ಉಪಚುನಾವಣೆಯನ್ನ ಮಾಡಲಾಗ್ತಾ ಇರುವುದು. ಈ ಒಂದು ಉಪಚುನಾವಣೆ ಯಾವ ರೀತಿ ಮಾಡ್ತಾರೆ ಅಂತ ಅಂದ್ರೆ ಯಾವುದೇ ಒಂದು ಸ್ಥಾನ ಆಗಿರಬಹುದು, ಆ ಒಂದು ಸ್ಥಾನ ತೆರವಾಯಿತು ಅಂತಂದ್ರೆ 6 ತಿಂಗಳ ಒಳಗಾಗಿ ಅಲ್ಲಿ ಎಲೆಕ್ಷನ್ ಅನ್ನ ಮಾಡಲೇಬೇಕಾಗುತ್ತೆ. ಸದ್ಯಕ್ಕೆ ಎಚ್.ವೈ. ಮೇಟಿ ಅವರ ಕುಟುಂಬಕ್ಕೆ ಕೈಯಿಂದ ಟಿಕೆಟ್ ಕೊಡ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಸ್ವಲ್ಪ ಅನುಕಂಪದ ಅಲೆ ಕೂಡ ಇರುತ್ತೆ, ಜೊತೆಗೆ ನಾಯಕರ ಸಾಧನೆ ಕೂಡ ಬಹಳ ಮುಖ್ಯ ಆಗುತ್ತೆ. ಆದ್ರೆ ಈಗ ಕೈ ಪಡೆಯಲಿ ಬಹಳ ಗೊಂದಲ ಇರುವಂಥದ್ದು ಯಾರಿಗೆ ಟಿಕೆಟ್ ಕೊಡಬೇಕು ಅಂತ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಒಂದು ಬಾಗಲಕೋಟೆ ಉಪಚುನಾವಣೆಗೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ಗೆ ಒಂದು ಬಾಗಲಕೋಟೆ ಕ್ಷೇತ್ರ ಕಗ್ಗಂಟಾಗಿ ಪರಿಣಮಿಸಿದೆ. ಯಾರಿಗೆ ಟಿಕೆಟ್ ಕೊಡಬೇಕು ಎಂಬ ಗೊಂದಲ ಕೂಡ ಕಾಂಗ್ರೆಸ್ನಲ್ಲಿದೆ. ಏನೆಲ್ಲ ಅಪ್ಡೇಟ್ ಇದೆ ಆನಂದ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸಾಹಿತ್ಯ ಏನು ಅಂದ್ರೆ ಬಾಗಲಕೋಟೆ ಉಪಚುನಾವಣೆ ಸಂಬಂಧಪಟ್ಟಂತ ಒಂದು ಕಾಂಗ್ರೆಸ್ನಲ್ಲಿ ಮೇಟಿ ಕುಟುಂಬದ ಮಧ್ಯೆ ಒಂದು ತೀವ್ರ ಪೈಪೋಟಿ ಏರ್ಪಟ್ಟಿತ್ತು. ಈ ಸಂದರ್ಭದಲ್ಲಿ ಏನು ಅವರು ಸಿಎಂ ಆಪ್ತರಿದ್ದಾರೆ, ಅವರು ಸಿಎಂ ಆಪ್ತರ ಜೊತೆ ಹೊಳಬಸು ಶೆಟ್ಟರ್ ಅವರು ಎಲ್ಲ ಸೇರಿ ಒಂದು ಮುಖಂಡರಿಗೆ ಹೆಚ್ಚು ಒಲವು ತೋರಿಸ್ತಿದ್ದಾರೆ. ಅಂದ್ರೆ ಈ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಟಿಕೆಟ್ ಕೊಡಬೇಕೆಂಬುದು ಹೆಚ್ಚು ಒತ್ತಡ ಬರ್ತಾ ಇದೆ. ಹೀಗಾಗಿ ಏನು ಬಹುತೇಕ ಏನು ಮೇಟಿ ಕುಟುಂಬದಲ್ಲಿ ಮಲ್ಲಿಕಾರ್ಜುನ ಮೇಟಿ ಅವರು ಹಿರಿಯ ಮಗ, ಅವ್ರಿಗೆ ಒಂದು ಬಹುತೇಕ ಟಿಕೆಟ್ ಖಚಿತ ಆಗುವಂತ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ತೆರೆಮರೆಯಲ್ಲಿ ಸಾಕಷ್ಟು ಒಂದು ಏನು ರಾಜಕೀಯ ಚಟುವಟಿಕೆಗಳು ನಡೆದಿದ್ದಾವೆ. ಅಂದ್ರೆ ಇದ್ರ ಜೊತೆಗೆ ಏನು ಅವರ ಸಹೋದರಿಯಾಗಿರುವಂತಹ ಮಹಾದೇವಿ ಮೇಟಿ ಸಹ ನನಗೆ ಟಿಕೆಟ್ ಕೊಡಬೇಕಂತ ಹೇಳಿ ಸಾಮಾಜಿಕ ಜಾಲದಲ್ಲಿ ಸಾಕಷ್ಟು ಒಂದು ವಿವಾದ ಸೃಷ್ಟಿ ಮಾಡಿದ್ದರು. ಈ ಹಿನ್ನೆಲೆಯಲ್ಲಿ ಇದು ಚರ್ಚೆಗೆ ಗ್ರಾಸ ಆಗಿತ್ತು. ಈಗ ಮೇಟಿ ಕುಟುಂಬದಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದೇವೆ ಹಿಂಗಂತ ತೋರಿಸ್ಕೊಡುವಂತ ಸಾಧ್ಯತೆ ಇದೆ. ಇದ್ರ ಜೊತೆಗೆ ಏನು ಈಗ ಸಿಎಂ ಆಪ್ತರಾಗಿರುವಂತ ಹೊಳಬಸು ಶೆಟ್ಟರ್ ಅವರು ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಕೊಡಬೇಕೆಂಬುದು ಉದ್ದೇಶದಿಂದ ಅವರನ್ನು ಹೆಚ್ಚು ಒತ್ತಡ ತರುತ್ತಿದ್ದಾರೆ. ಹೀಗಾಗಿ ಅವರ ಒಂದು ಮೇಲುಗೈ ಸಾಧಿಸುವಂತ ಸಾಧ್ಯತೆ ಇದೆ. ಹೀಗಾಗಿ ಇದು ಅಂತಿಮವಾಗಿ ಏನು ಒಂದು ವಾರದಲ್ಲಿ ಸಿಎಂ ಅವರೇ ಒಂದು ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ನೀಡಬೇಕು ಅಂತ ಹೇಳಿ ಒತ್ತಡ ಬರ್ತದೆ. ಈ ಮಧ್ಯೆ ಏನು ಸತೀಶ್ ಜಾರಕಿಹೊಳಿ ಅವರು ಕೆಲವೊಂದು ಇಲ್ಲಿ ತನಿಖೆ ಮಾಡ್ತಾ ಇದ್ದಾರೆ, ಅಂದ್ರೆ ಸರ್ವೆ ಮಾಡಿಸಿದ್ರು. ಆ ಸರ್ವೆಯಲ್ಲಿಯೂ ಸಹ ಗ್ರಾಮೀಣ ಭಾಗದಲ್ಲಿ ಮತ್ತು ಸಿಟಿ ನಗರದಲ್ಲಿ ಈ ಮಲ್ಲಿಕಾರ್ಜುನ್ ಪರವಾಗಿ ಹೆಚ್ಚು ಕೇಳಿ ಬರ್ತಾ ಇದೆ. ಮತ್ತೆ ಇನ್ನೊಬ್ಬರ ಪುತ್ರರಾಗಿರುವಂತಹ ಮಹೇಶ್ ಮೇಟಿ ಇದ್ದಾರೆ, ಅವರು ಗ್ರಾಮೀಣ ಭಾಗದಲ್ಲಿ ಅಷ್ಟೇ ಹೆಚ್ಚಿದೆ. ಇಡೀ ಭಾಗದಲ್ಲಿ ಮತ್ತು ಬೇರೆ ಬೇರೆ ಭಾಗದಲ್ಲಿ ಈ ಮಲ್ಲಿಕಾರ್ಜುನ್ ಅವರ ಹೆಸರು ಹೆಚ್ಚು ಕೇಳಿ ಬರೋದ್ರಿಂದ ಆಲ್ಮೋಸ್ಟ್ ಏನು ಮಲ್ಲಿಕಾರ್ಜುನ ಮೇಟಿ ಅವರ ಹೆಸರು ಖಾತ್ರಿ ಆಗುವಂತಿದೆ. ಈ ಹಿಂದೆ ಮತ್ತೆ ಕೆಲವೊಂದು ಏನು ಹೊಳಬಸು ಶೆಟ್ಟರ್ ಸಹ ಅವರು ಹೆಚ್ಚು ಒತ್ತಡ ತಂದ ಮೂಲಕ ಮಲ್ಲಿಕಾರ್ಜುನ್ ಮೇಟಿ ಕೊಡ್ತಿದ್ದಾರೆ. ಮತ್ತೆ ಈ ಮಧ್ಯೆ ಬಿಜೆಪಿಯಲ್ಲಿಯೂ ಸಹ ಆಲ್ಮೋಸ್ಟ್ ಏನೈತಿ ಅಲ್ಲಿ ವೀರಣ್ಣ ಚರಂತಿಮಠ ಅವರು ಅವರೇ ಅಭ್ಯರ್ಥಿ ಆಗುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಯಾರು ಅಲ್ಲಿನೂ ಪೈಪೋಟಿ ಇಲ್ಲ.
ಹೀಗಾಗಿ ಇದು ಒಂದು ವಾರದಲ್ಲಿ ಈ ಎರಡು ಪಕ್ಷ Okay. ನಡುವೆ ಒಂದು ಘೋಷಣೆ ಆಗುವ ಸಾಧ್ಯತೆ ಇದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.